ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಾಗರ್ತಾವಿವ ಸಂಪ್ರಾಪ್ತೋ ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ನಾವಿವತ್ತು ನೋಡುವಂತಹ ಸ್ಥಳ ಬೆಂಗಳೂರಿನ ಬೇಗೂರಿನಲ್ಲಿರುವ 1400 ವರ್ಷಗಳ ಹಳೆಯದಾದ ಶ್ರೀ ಪಂಚಲಿಂಗ ನಾಗೇಶ್ವರ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಮಾಹಿತಿಯನ್ನ ತಿಳ್ಕೊಂಡ್ಬರೋಣ. ಶ್ರೀ ಮಹಾಗಣಪತಿ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಬೇಗೂರು ಹಾಗೂ ನಿಂಬಾಪುರಿ ಭಾಸ್ಕರ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವಂತಹ ಒಂದು ಊರು. ನಿಂಬಾಪುರಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬೇವಿನ ಸೊಪ್ಪು ಅನ್ನುವಂತಹ ಅರ್ಥ ಬರುತ್ತದೆ. ಭಾರತದ ತುಂಬಾ ಹಳೆಯ ಭಾಷೆಯಾದ ತಮಿಳು ಗ್ರಂಥದಲ್ಲಿ ವೇಪೂರು ಅನ್ನುವಂತಹ ಉಲ್ಲೇಖ ಇದೆ. ಹಾಗೆಯೇ ಇದನ್ನ ಕನ್ನಡಕ್ಕೆ ಭಾಷಾಂತರಿಸಿದಾಗ ಬೇವೂರು ಅಂತ ಆಗುತ್ತದೆ. ಕಾಲ ಕಳೆದಂತೆ ಬೇಗೂರಾಗಿ ಪ್ರಚಲಿತವಾಗುತ್ತದೆ. ದೇವಸ್ಥಾನದ ಸಂಕೀರ್ಣದ ಒಳಗಡೆ ಪಂಚಲಿಂಗೇಶ್ವರ ಅಂದರೆ ನಾಗೇಶ್ವರ, ನಗರೇಶ್ವರ, ಚೋಳೇಶ್ವರ, ಕಾಳಿಕಮಠೇಶ್ವರ ಹಾಗೂ ಕರ್ಣೇಶ್ವರ ಎನ್ನುವಂತಹ 5 ಲಿಂಗಗಳನ್ನ ಕಾಣಬಹುದು. ಪಂಚಭೂತಗಳಾದ ಆಕಾಶ, ಭೂಮಿ, ವಾಯು, ಅಗ್ನಿ, ಜಲ ಪ್ರತಿನಿಧಿಯಾಗಿ ಈ ಲಿಂಗಗಳನ್ನ ಕಾಣಬಹುದು. ಪಂಚಲಿಂಗಗಳನ್ನು ಪ್ರತಿಷ್ಠಾಪಿಸಲು ಕಾರಣಗಳನ್ನು ನೋಡುವುದಾದರೆ ಶಿವನಿಗೆ 5 ತಲೆ: ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರೇಶ ಮತ್ತು ಈಶಾನ. ಇಲ್ಲಿ ಪಾರ್ವತಿ ದೇವಿಯನ್ನ ದಕ್ಷಿಣ ಕಾಳಿ ಎಂದು ಕರೆಯಲಾಗುತ್ತದೆ. ಈ ರೀತಿ ಕರೆಯಲು ಕಾರಣವೇನೆಂದರೆ ದೇವಿಯನ್ನ ಇಲ್ಲಿ ದಕ್ಷಿಣ ಅಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆಯೇ ಇಲ್ಲಿ ಈಶ್ವರ ಹಾಗೂ ಕಾಳಿಯನ್ನ ಒಂದೇ ಸಮಯದಲ್ಲಿ ದರ್ಶನ ಮಾಡಬಹುದು. ಹೇಗೆಂದರೆ ದೇವಿಯನ್ನು ದಕ್ಷಿಣಾಭಿಮುಖ ಮತ್ತು ಈಶ್ವರ ಲಿಂಗವನ್ನು ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ 4 ರಾಜಗೋಪುರವನ್ನು ಕಾಣಬಹುದು. ಈ ರೀತಿಯ ಗೋಪುರವು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಿರ್ಮಾಣವಾಗುತ್ತಿದೆ ಎನ್ನುವಂಥದ್ದು ಅರ್ಚಕರ ಮಾತು. ಪಂಚಲಿಂಗ ನಾಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸ ಹಾಗೆ ಆಡಳಿತ ಮಾಡಿರುವ ಮಹಾರಾಜರುಗಳ ಬಗ್ಗೆ ತಿಳಿಯುವುದಾದರೆ, ಗಂಗಾ ಅರಸರ ಕಾಲದಿಂದ ಪ್ರಾರಂಭವಾಗಿ ಮೈಸೂರು ಮಹಾರಾಜರ ತನಕ ಈ ದೇವಸ್ಥಾನಕ್ಕೆ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಗಂಗಾ ರಾಜರು 7ನೇ ಶತಮಾನದಿಂದ ಈ ಊರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ತಲಕಾಡುವಿನವರೆಗೆ ಆಳ್ವಿಕೆ ಮಾಡುತ್ತಿದ್ದರು. ಇಲ್ಲಿ ಮೊದಲು 2 ಲಿಂಗವನ್ನು ಋಷಿಮುನಿಗಳು ಪ್ರತಿಷ್ಠಾಪಿಸಿರುತ್ತಾರೆ. ಅದು ಯಾವುದೆಂದರೆ ನಾಗೇಶ್ವರ, ಮತ್ತೊಂದು ಕಾಳಿಕಮಠೇಶ್ವರ. 3ನೇ ಲಿಂಗವನ್ನು ಗಂಗಾರಾಜರು ಪ್ರತಿಷ್ಠಾಪಿಸಿರುತ್ತಾರೆ, ಅದುವೇ ನಗರೇಶ್ವರ. ಈ ನಗರೇಶ್ವರ ಲಿಂಗವು ಗಂಗಾ ವಂಶಜರ ಮನದೇವರಾಗಿರುತ್ತದೆ. ನಗರೇಶ್ವರ ಅಂದ್ರೆ ಈ ನಗರಕ್ಕೆ ಈಶ್ವರ ಎನ್ನುವಂತ ಅರ್ಥ. ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ಚೋಳೇಶ್ವರ ಎನ್ನುವಂತಹ ಒಂದು ಲಿಂಗವಿದೆ. ಚೋಳರಾಜರು ಅವರಿಗೋಸ್ಕರ ನಿರ್ಮಾಣ ಮಾಡಿರುವಂತಹ ಲಿಂಗ. ಅವರಿಗೆ ಒಂದು ಬ್ರಹ್ಮಹತ್ಯ ದೋಷವಿರುತ್ತದೆ. ಅದೇನೆಂದರೆ ಒಬ್ಬ ಬ್ರಾಹ್ಮಣ ಮಾಯಾವಿದ್ಯೆಯಲ್ಲಿ ಪಾರಂಗತನಾಗಿರುತ್ತಾನೆ. ಆ ವಿದ್ಯೆಯನ್ನು ನೋಡಿದಂತಹ ರಾಜರು ಆ ವಿದ್ಯೆನ ನನಗೂ ಹೇಳಿಕೊಡಿ ಎನ್ನುವಂತ ಕೇಳಿಕೊಂಡಾಗ ಬ್ರಾಹ್ಮಣರು ಒಪ್ಪದಿದ್ದಾಗ ರಾಜರ ಸೈನಿಕರವರನ್ನು ಕೊಂದು ಬಿಡುತ್ತಾರೆ. ಈ ಕಾರಣದಿಂದಾಗಿ ಆ ರಾಜರಿಗೆ ಬ್ರಹ್ಮಹತ್ಯ ದೋಷ ಬರುತ್ತದೆ. ದೋಷ ಪರಿಹಾರಕ್ಕಾಗಿ 108 ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗುತ್ತದೆ. ಅದೇ 108 ದೇವಸ್ಥಾನದಲ್ಲಿ ಬೇಗೂರು ಪಂಚಲಿಂಗೇಶ್ವರ ದೇವಸ್ಥಾನ 18ನೇ ದೇವಸ್ಥಾನ ಎಂದು ಚೋಳ ಪುರಾಣದಲ್ಲಿ ಉಲ್ಲೇಖವಿದೆ. ಇದಿಷ್ಟು ಈ ದೇವಸ್ಥಾನದ ಬಗೆಗಿನ ಮಾಹಿತಿ. ಈ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6:30 ರಿಂದ 11:30 ಮತ್ತು 5:30 ರಿಂದ 8:30 ತೆರೆದಿರ್ತದೆ. ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.